ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನೋಂಥದ್ದು ತಮ್ಮ ಹೆಸರು ಕೂಡ ಆ ಪಟ್ಟಿಯಲ್ಲಿದೆ ಅನ್ನೋಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರೆ ಅಥವಾ ಯಾರ ಜೊತೆಗೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ, ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾನೋ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕಗಳೆಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬೋಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬೋಣ ಅಂತಂದರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ, ಹೋಗ್ಬೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ಅಂದ್ರೆ ವೆಂಕಟೇಶ್ ಅವರು. ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ವರ ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯಿತು ಹೋಗ್ಬೋಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬೋಣ ಅಂತ ಪುಟ್ಟರಂಗ ಶೆಟ್ಟರು ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು, ಆ ಕಡೆ ಪಕ್ಕದ ಕ್ಷೇತ್ರದವರು ಅದೇ ಮಾತು ನನಗೂ ಹೇಳಿದರು. ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಎಷ್ಟು ಶಾಸಕರು ನನಗೆ ಅನ್ನೋದು ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಅದು ಎಷ್ಟು ಜನ ಯಾರ್ಯಾರು ನನಗೆ ನೀವು ಪೇಪರಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿ ವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲ್ಯಾನ್ ಆಗಿರಲಿಲ್ಲ, ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ದೀರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದರೆ ರಿಪಬ್ಲಿಕ್ ಕಡೆ ಮಾತಾಡ್ತಾ ನಾನು ಆ ಥರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವುದು ಆಯೋಜನೆಯೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ದು ನಿಜ. ಪಾಸ್ಪೋರ್ಟು ಕೊಟ್ಟಿರೋದು ನಿಜ. ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿಯವರು, ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾಯಿದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲಿ ಯಾರೂ ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲರೂ ಕಾಂಗ್ರೆಸ್ಸಿಗರೇ. ಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ಆ ವೆಂಕಟೇಶ್ ಅವರು ಈಗ ಆಯೋಜನೆ ಮಾಡಿದ ಮೇಲೆ ಅಥವಾ ಹೋಗಬೇಕು ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇಲ್ಲ, ಹೋಗ್ಬರೋಣ ಅಂದರು, ನಾವು ಹೊರಟಿದ್ದೀವಿ ಅಷ್ಟೇ. ಹೊರಡ್ತಾ ಇದ್ದೀರಿ ಸರ್. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರಿ ಸರ್? ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೊಳ್ಳೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರೂ ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನೋವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ಥರದ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನೋಂಥದ್ದು ತಮ್ಮ ಹೆಸರು ಕೂಡ ಆ ಪಟ್ಟಿಯಲ್ಲಿದೆ ಅನ್ನೋಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರೆ ಅಥವಾ ಯಾರ ಜೊತೆಗೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ, ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾನೋ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕಗಳೆಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬೋಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬೋಣ ಅಂತಂದರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ, ಹೋಗ್ಬೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ಅಂದ್ರೆ ವೆಂಕಟೇಶ್ ಅವರು. ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ವರ ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯಿತು ಹೋಗ್ಬೋಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬೋಣ ಅಂತ ಪುಟ್ಟರಂಗ ಶೆಟ್ಟರು ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು, ಆ ಕಡೆ ಪಕ್ಕದ ಕ್ಷೇತ್ರದವರು ಅದೇ ಮಾತು ನನಗೂ ಹೇಳಿದರು. ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಎಷ್ಟು ಶಾಸಕರು ಅನ್ನೋದು ನನಗೆ ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಅದು ಎಷ್ಟು ಜನ ಯಾರ್ಯಾರು ನನಗೆ ನೀವು ಪೇಪರಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿ ವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲ್ಯಾನ್ ಆಗಿರಲಿಲ್ಲ, ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ದೀರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದರೆ ರಿಪಬ್ಲಿಕ್ ಕಡೆ ಮಾತಾಡ್ತಾ ನಾನು ಆ ಥರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವುದು ಆಯೋಜನೆಯೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ದು ನಿಜ. ಪಾಸ್ಪೋರ್ಟು ಕೊಟ್ಟಿರೋದು ನಿಜ. ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿಯವರು, ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾಯಿದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲಿ ಯಾರೂ ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲರೂ ಕಾಂಗ್ರೆಸ್ಸಿಗರೇ. ಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ.
ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ಆ ವೆಂಕಟೇಶ್ ಅವರು ಈ ಆಯೋಜನೆ ಮಾಡಿದ್ಮೇಲೆ ಅಥವಾ ಹೋಗಬೇಕು ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇಲ್ಲ ಹೋಗಿ ಬರೋಣ ಅಂದರು, ನಾವು ಹೋಗಿ ಹೊರಟಿದ್ದೀವಿ ಅಷ್ಟೇ. ಹೊರಡ್ತಾ ಇದ್ರಿ ಸರ್. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ಸರ್ ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೊಳ್ಳೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರೂ ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನುವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ಥರದ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ಅನ್ನುವಂಥದ್ದು, ತಮ್ಮ ಹೆಸರು ಕೂಡ ಆ ಪಟ್ಟಿಯಲ್ಲಿದೆ ಅನ್ನುವಂಥದ್ದು. ಸರ್, ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಥವಾ ಯಾರ ಜೊತೆಗೆ ಹೋಗ್ತಾ ಇದ್ರಿ, ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು? ಇಲ್ಲ, ನಾನು ಯಾರ ಜೊತೆ ಪ್ರಶ್ನೆ ಇಲ್ಲ, ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾನೋ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ನಮ್ಮ ಮಂತ್ರಿಗಳು, ನಮ್ಮ ಶಾಸಕಗಳೆಲ್ಲ ಒಂದು ವಿದೇಶ ಪ್ರವಾಸ ಹೋಗ್ಬೋಣ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಿದ್ವಿ. ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಪ್ರವಾಸ ಹೋಗ್ಬೋಣ ಅಂತಂದರು. ನನಗೆ ಯಾವ ಪ್ರವಾಸ ಅಂತಲೂ ಗೊತ್ತಿಲ್ಲ, ಹೋಗ್ಬರೋಣ ಅಂದೆ ನಾನು. ಜಿಲ್ಲಾ ಮಂತ್ರಿ ಅಂದರೆ ವೆಂಕಟೇಶ್ ಅವರು. ಹೌದೌದು, ನಮ್ಮ ಜಿಲ್ಲಾ ಮಂತ್ರಿ ವೆಂಕಟೇಶ್ ಅವರೇ ಈಗಲೂ ಕೂಡ. ಹಾಗಾಗಿ ಅವ್ರು ಹೇಳಿದ್ರು ಆಯಿತು ಹೋಗ್ಬರೋಣ ಅಂತ ಅಂದೆ. ನಾಳೆ ಆ ಬಣ್ಣ ಈ ಬಣ್ಣ ಅಂತ ವ್ಯತ್ಯಾಸಗಳಾಗಬಾರ್ದು ಅಂದೆ. ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಬಣ, ಇದು ಹೋಗ್ಬರೋಣ ಅಂತ ಪುಟ್ಟರಂಗ ಶೆಟ್ಟರು ಅದೇ ಹೇಳಿದ್ದಾರೆ. ನನ್ನ ಕೊಲೀಗ್ ಅವರು ಆ ಕಡೆ ಪಕ್ಕದ ಕ್ಷೇತ್ರದವರು ಅದೇ ಮಾತು ನನಗೂ ಹೇಳಿದರು. ಅದರಂತೆ ಹೊರಟಿದ್ದೀವಿ. ಕರೆಕ್ಟ್ ಸರ್. ಎಷ್ಟು ಶಾಸಕರು ಅನ್ನೋದು ನನಗೆ ಗೊತ್ತಿಲ್ಲ, ಅದು ಅಂಕಿಅಂಶ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದಂತ ಸತ್ಯ. ಎಷ್ಟು ಜನ ಯಾರ್ಯಾರು ನನಗೆ ನೀವು ಪೇಪರಲ್ಲಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಟಿ ವಿ ಮಾಧ್ಯಮ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಮಾತ್ರ ನನಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಏನು ಪ್ಲಾನ್ ಆಗಿತ್ತಾ ಸರ್? ಎಲ್ಲೂ ಪ್ಲ್ಯಾನ್ ಆಗಿರಲಿಲ್ಲ, ಜಸ್ಟ್ ಪ್ರವಾಸ ಹೋಗೋಣ ಅಂತ ತೀರ್ಮಾನ ಆಯಿತು. ಫೈನಲಿ ಇಟ್ ವಾಸ್ ಡಿಸೈಡೆಡ್ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂತ. ನೀವು ಹೇಳ್ತಾ ಇದ್ದೀರಿ ನಮ್ಮ ಜಿಲ್ಲಾ ಮಂತ್ರಿ ಕೆ ವೆಂಕಟೇಶ್ ಅವರು ಪ್ರವಾಸಕ್ಕೆ ಹೋಗೋಣ ರೆಡಿಯಾಗಿ ಅನ್ನುವಂಥದ್ದು. ಆದರೆ ರಿಪಬ್ಲಿಕ್ ಕಡೆ ಮಾತಾಡ್ತಾ ನಾನು ಆ ಥರ ಯಾವುದು ಕರ್ಕೊಂಡು ಹೋಗ್ತಾ ಇಲ್ಲ, ಯಾವುದು ಆಯೋಜನೆಯೂ ಮಾಡಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾವು ಪ್ರವಾಸ ಹೋಗಬೇಕು ತೀರ್ಮಾನ ಮಾಡಿದಂತೂ ಚರ್ಚೆ ಮಾಡಿದ್ದು ನಿಜ. ಪಾಸ್ಪೋರ್ಟು ಕೊಟ್ಟಿರೋದು ನಿಜ. ವೀಸಾ ಕ್ಲಿಯರ್ ಆಗಿರೋದು ನಿಜ. ಸದನದ ವಿಶಾಲಾಕ್ಷಿಯವರು, ನಮ್ಮ ಸದನದ ಕಾರ್ಯದರ್ಶಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದು ನಿಜ. ನಾವು ಹೋಗೋದು ನಿಜ. ಭಯ ಯಾಕೆ ಬೀಳ್ತಾ ಇರೋದು ಅಂತ ಯಾರು ಮಾಡ್ತಾ ಇದ್ರು ಭಯ? ವೆಂಕಟೇಶ್ ಅವರು ಸರ್. ಇಲ್ಲಲ್ಲಿ ಯಾರೂ ಭಯ ಪಡ್ತಾ ಇಲ್ಲ. ಈಗ ನೋಡಿ, ಈಗ ನಾವು ಎಲ್ಲರೂ ಕಾಂಗ್ರೆಸ್ಸಿಗರೇ. ಸಿನಿಮಾನ್ಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು 136 ಪ್ಲಸ್ 440 ಜನ ಕಾಂಗ್ರೆಸ್ಸಿಗರೇ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತಾ ಇದ್ದಾರೆ. ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಒಪ್ಕೋತೇನೆ. ಆ ವೆಂಕಟೇಶ್ ಅವರು ಈ ಆಯೋಜನೆ ಮಾಡಿದ್ಮೇಲೆ ಅಥವಾ ಹೋಗಬೇಕು ಪಕ್ಷದಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಇಲ್ಲ ಹೋಗಿ ಬರೋಣ ಅಂದರು, ನಾವು ಹೋಗಿ ಹೊರಟಿದ್ದೀವಿ ಅಷ್ಟೇ. ಹೊರಡ್ತಾ ಇದ್ರಿ ಸರ್. ಒಂದ್ ವೇಳೆ ಹೈಕಮಾಂಡ್ ಹೇಳಿದ್ರೆ ಸರ್? ಹೈಕಮಾಂಡ್ ಹೇಳಿದಾಗ ತೀರ್ಮಾನ ತಗೊಳ್ಳೋಣ, ಅದೇನು ಅಂತ. ಹೈಕಮಾಂಡ್ ಇಲ್ಲಿವರೆಗೂ ಕೂಡ ನಮಗೆ ಈ ವಿಚಾರದಲ್ಲಿ ಯಾರೂ ಕೂಡ ಇಂಟರ್ವ್ಯೂನ್ ಆಗಲಿಲ್ಲ. ದಿಸ್ ಈಸ್ ಮೈ ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಸ್ಪಷ್ಟನೆ. ಕೆ ವೆಂಕಟೇಶ್ ಅವರೇ ಈ ಕಾರ್ಯ ಹೋಗೋಣ ಅನ್ನುವಂಥದ್ದು ಚಿತಾವಣೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೋಗೋ ಕೂಡ ಅವರೇ ನಮ್ಮನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಈ ಥರದ ವಿದೇಶ ಪ್ರವಾಸವನ್ನು ಆಯೋಜನೆ ಮಾಡಿಲ್ಲ ಅಂತ ವೆಂಕಟೇಶ್ ಅವರು ಉಲ್ಟಾ ಹೊಡೆಯುವ ಮೂಲಕ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಸೂಚನೆಗೆ ಬೆದರಿದ್ದಾರೆ ಮತ್ತು ವಿದೇಶ ಪ್ರವಾಸವನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಸೆಂಟಿಮೆಂಟ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.